ಟೈಮ್ ಎಷ್ಟಾಯ್ತು ನೋಡು. ಅಷ್ಟೆಲ್ಲ ಮಾಡಕ್ ಮನೆ ನಾವು ರೈತರ ಮಕ್ಕಳು ಅಂದ್ರೆ ಏನು ಸಸಾರ ಇವನಿಗೆ. ಇವ್ ಏನ್ ಹೇಳಿದ್ರು ಕೇಳ್ಕೊಂಡಿರ್ತೀವಿ ಅಂತ ಪೊಲೀಸ್ನವ್ರಿಗೆ ಹೋಗಿ ಹೇಳಕ್ಕಾತಿತ್ತ? ಈಗ ಕರ್ಕೊಬರೋಕೆ ಹೇಳು ಪೊಲೀಸ್ನವ್ರನ್ನ. ಹಲೋ, ಸದ್ಯ ಈಗಲಾದರೂ ಫೋನ್ ರಿಸೀವ್ ಮಾಡೋದಿಯಲ್ಲ? ಏನೋ ನೀನು ಒಂದು ಮಾತು ಹೇಳಿದ್ಯಾ ಇವರಿಗೆಲ್ಲ ಇಷ್ಟು ಸಪೋರ್ಟ್ ಇದೆ ಅಂತ? ಏನು ಗೊತ್ತಾಗಲ್ಲ ಅವರಿಗೆ. ಹಳ್ಳಿ ಜನ ಮರ್ಯಾದೆಗೆ ಹೆದರ್ಕೊಂಡು ದುಡ್ಡು ವಾಪಸ್ ಕೊಡ್ತಾರೆ ಅಂತೇಳಿ ಹೇಳಿಬಿಟ್ಟಿಯಲ್ಲ ನೀನು. ಏನು ಮಾಡೋದು ನಾನೀಗ? ನನ್ನ ಕುತ್ತಿಗೆಗೆ ಬಂದಿದೆ. ಏನಾಗಲ್ಲ ಮಾರಯ್ಯ, ಸ್ವಲ್ಪ ಹೊತ್ತು ಕೂಗ್ತಾರೆ ಹೋಗ್ತಾರೆ, ಸುಮ್ಮನೆ ಇರು. ಅದಕ್ಕೆ ಯಾಕೆ ಅಷ್ಟು ಹೆದರ್ತೀಯ? ನೀನು ಹೀಗೆ ಹೆದರಿದ್ದು ಗೊತ್ತಾದ್ರೆ ಅವ್ರು ಮತ್ತು ನಿನ್ನನ್ನು ಹೆದರ್ಸಕ್ಕೆ ನೋಡ್ತಾರೆ ಗೊತ್ತಾ? ಹಾಗೆ ಅವರು ಎಷ್ಟು ವರ್ಷದಿಂದ ನೋಡಿದ್ದೀನಿ ನಾನು. ಏನು ಮಾಡಬೇಡ, ನೀನು ಪೊಲೀಸಿಗೆ ಕಾಲ್ ಮಾಡಿ ಹೇಳ್ತೀನಿ. ನಾನು ಬೇಕಾದ್ರೆ ಈ ಕಡೆಯಿಂದ ಫೋನ್ ಮಾಡ್ತೀನಿ. ಯಾಕೋ ಆಗಿಂದ ಫೋನ್ ಮಾಡ್ತಿದ್ದೀನಿ, ಅವ್ರು ರಿಸೀವ್ ಮಾಡ್ತಾನೇ ಇಲ್ಲ. ನೋಡ, ನೀನು ಒಂದು ಸರಿ ಟ್ರೈ ಮಾಡು. ಏನು ಅಂದ್ಕೊಂಡಿದ್ದಾರೆ ಅವರು? ಏನು ಕಾನೂನು ಕೈಗೆ ತಗೊಳಕ್ಕಾಗತ್ತಾ ಅವರಿಗೆ? ನಿಂಗೇನಪ್ಪ ಅಲ್ಲಿ ಕುತ್ಕೊಂಡು ಹೇಳ್ತೀಯ ಏನಾಗಲ್ಲ ಅಂತ. ಇಲ್ಲಿ ಬಂದು ನೋಡಬೇಕು, ಆಗ ಗೊತ್ತಾಗತ್ತೆ. ಪೊಲೀಸು ಫೋನ್ ತೊಗೋತಾ ಇಲ್ಲ ನಂದೂ. ಅವಾಗಿಂದ ನಾನು ಹೇಳ್ತಿದ್ದೀನಿ. ಅವರೇನಾದ್ರು ಬಂದರೂ ನಾನೇ ಸಿಕ್ಕಾಕೋತೀನಿ ಅವ್ರ ಹತ್ರ. ಈಗ ಗೊತ್ತಾ? ಇಷ್ಟು ಪ್ರಭಾವಿ ಜನಗಳಿದ್ದಾರೆ ಅಂಥೇಳಿ ಒಂದು ಮಾತು ಹೇಳಿದರೆ ನಾನು ಈ ವಿಷಯಕ್ಕೆ ತಲೆನೇ ಹಾಕ್ತಿರ್ಲಿಲ್ಲ. ಏನೋ ಒಂದು ಕಾಲದಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ದೆ ಅಂತ ನೀನು ಹೇಳ್ದಾಗ ಕೇಳಿಬಿಟ್ಟೆ. ನಾನೀಗ ಏನು ಮಾಡಲಿ? ನನ್ನ ಹೈಯರ್ ಆಫೀಸರಿಗೆ ಗೊತ್ತಾದರೂ ನನ್ನ ಕೆಲಸ ಹೋಗುತ್ತೆ ಕಣ. ಇದನ್ನೇ ನಂಬ್ಕೊಂಡು ನನ್ನ ಹೆಂಡತಿ ಮಕ್ಕಳು ಇದ್ದಾರೆ. ಯೋಚನೆ ಮಾಡು ನೀನು. ನೀ ಬಂದು ಸರೆಂಡ್ರಾಗು. ಬಂದ ತಕ್ಷಣ ಹೇಳ್ತೀನಿ ನಾನು. ಅವ್ರು ಒಳಗೆ ಬಂದ ತಕ್ಷಣ ಹೀಗೆ ಇವನೇ ಹೇಳಿದ್ದು ಅಂತ ಸಾರಿ ಅಂತ ಹೇಳಿಬಿಡು. ಸಾರಿ ಅಂತ ಹೇಳಿದ್ರೆ ಅವ್ರು ಸುಮ್ಮನೆ ಆಗ್ಬಹುದೇನೋ. ಆದರೆ ಅಷ್ಟಕ್ಕೂ ಸುಮ್ಮನೆ ಆಗ್ತಾರೆ ಅಂತ ಡೌಟ್ ಇದೆ. ಏನಾದರೂ ಆಗಲಿ ಅಷ್ಟೊಂದು ಮಾಡು. ಏನು ತಮಾಷೆ ಮಾಡ್ತಿದ್ದೀಯಾ? ನಾನು ಅವ್ರಿಗೆ ಸಲಾಮ್ ಹೊಡೆಯೋದು ತಪ್ಪಾಯಿತು ಅಂತ ಅವ್ರ ಹತ್ರ ಕೇಳೋದು ಸಾಧ್ಯನೇ ಇಲ್ಲ. ನಾ ಪ್ರಾಣ ಬೇಕಾದ್ರೆ ಬಿಡ್ತೀನಿ, ಅವ್ರ ಹತ್ರ ನಾನು ಸಾರಿ ಕೇಳಲ್ಲ. ನನಗೆಷ್ಟು ನೋವು ಕೊಟ್ಟಿದ್ದಾರೆ ಅಂತ ನಂಗೆ ಗೊತ್ತು. ಇದೇನೋ ಇದಕ್ಕಿಂತ ಹೆಚ್ಚಿನ ನೋವು ನಾನು ಕೊಡ್ತೀನಿ ಅವರಿಗೆ. ಇಷ್ಟಕ್ಕೆ ನೀನು ಈ ಥರ ಮಾಡ್ತೀಯಲ್ಲ ಮಾರಯ್ಯ. ಏನಾಗಲ್ಲ, ಸುಮ್ಮನೆ ಇರೋ. ಬೇಕೇ ಬೇಕು, ಬೇಕೇ ಬೇಕು. ಅಲ್ಲ, ಈ ಹುಡುಗಿ ಅಂತ ಸುಮ್ಮನೆ ಕೂತ್ಕೊಂಡಿಯ? ಒಂದು ಕೂಗು ಹಾಕ್ಬೇಕಾ? ಸಣ್ಣ ಹುಡುಗರಿಗೆ ಹೋಗಿದ್ರೆ ಹೆಂಗೆ ಹೋಗ್ಬೇಕು? ಸುಮ್ಮನೆ ಕೂತ್ಕೊಂಡನೆ ಬಾಯಿ ಕಳ್ಕೊಂಡು. ಅವನಿಲ್ಲ ಹುಡುಗ ಹೋಗ, ಅವನಿಗೊಂದು ಅಂತಾರ ಮಿಠಾಯಿ ಅಂತಾರ ತಂದ್ಕೊಡ. ನಡಲ್ ಕಪೆ ಎಸ್ತ ಕೂತ್ಕೊಂಡಿದ್ದ. ಬೇಡ 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 ಗೌಡ್ರೆ, ಹಾಗೆಲ್ಲ ಅಲ್ಲ. ಒಂಥರ ಇಷ್ಟು ಜನ ನೋಡಿದ್ನಲ್ಲ, ಒಂಥರ ಗಾರ್ದಪ್ಪ ಆದಂಗೆ ಆಗ್ಯದ ಅಷ್ಟೇ. ಅವನಿಗೆ ಗೊತ್ತಾಗಲ್ಲ ಎಂತ ಇದು ಮಾಡ್ಬೇಕು ಅಂತ. ನಾವು ಕೂಗ್ತೀವಲ್ಲ ಸಾಕು. ಮಾದಪ್ಪಣ್ಣ, ತಡೀರಿ, ಸ್ವಲ್ಪ ತಡೀರಿ. ನೀ ಹೇಳಮ್ಮ. ಈಗ ಏನೋ ಊರು ಮನೆ ಹುಡುಗಿ ಅಂತೇಳಿ ನಾವೆಲ್ಲರೂ ಸುಮ್ಮನೆ ನಿಂತೀವಿ. ಅಲ್ಲ, ನೀನೇನೋ ಮಾಡೋಕ್ಕಾಗಲ್ಲ, ನಂಗೆ ಗೊತ್ತಾಗ್ತದೆ. ಆದರೆ ಒಳಗೆ ನೀನು ಹೋಗಿ ಹೇಳ್ತೀಯೋ ನಾವು ಹೋಗೋದ ಹೇಳು. ಒಳಗಿಲ್ಲ ಅಂತ ಮಾತ್ರ ಹೇಳಬೇಡ. ನಮಗೆ ಗೊತ್ತು ಅವ್ರು ಒಳಗೆ ಹೋಗಿದ್ದು ನಾವು ನೋಡಿವಿ. ಸುಮ್ಮನೆ ಯಾಕೆ ನೀನು ಇಲ್ಲಿ ನಿಂತೀಯ ಅಡ್ಡ ಅಂತೇಳಿ ನಾವು ನಿಂತೀವಿ. ಇದಕ್ಕಿಂತ ಜಾಸ್ತಿ ನಮ್ಮ ಪೇಷನ್ಸ್ ಟೆಸ್ಟ್ ಮಾಡಬೇಡ. ನೀನು ಬದಿಗೆ ಬಾ, ನಾವು ಹೋಗಿ ಕೇಳ್ತೀವಿ. ನಿನಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ನೀ ಸುಮ್ಮನೆ ಇದ್ದುಬಿಡು. ಇಲ್ಲ ಇಲ್ಲ ಇವ್ರೆ, ಅದು ಹೇಗಾಗುತ್ತೆ? ಪ್ಲೀಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನಿಲ್ಲಿ ಕೆಲಸ ಮಾಡೋಳಲ್ವಾ, ನನ್ನ ಮೇಲಿನವ್ರು ಏನು ಹೇಳ್ತಾರೋ ಅದನ್ನು ನಾನು ಕೇಳಬೇಕಾಗತ್ತೆ. ಅವರೇ ಹೇಳಿದ್ದಾರೆ ಫೋನಲ್ಲಿ, ಯಾರು ಬಂದರೂ ಒಳಗೆ ಬಿಡಬೇಡ, ನಾನು ಸ್ವಲ್ಪ ಲೇಟ್ ಆಗತ್ತೆ ಬರೋದು, ಬಂದಮೇಲೆ ನಾನು ಮಾತಾಡ್ತೀನಿ ಅಂದಿದ್ದಾರೆ. ಈಗ ನಾನು ನಿಮ್ಮನ್ನು ಹೇಗೆ ಒಳಗೆ ಬಿಡಲಿ? ನನ್ನ ಕೆಲಸ ಹೋಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಅವ್ರು ಬಂದಿಲ್ಲ. ನೀವು ಯಾರನ್ನು ಬೇರೆಯವ್ರನ್ನ ನೋಡಿದ್ದೀರಿ ಇರಬೇಕು. ಅವರು ಬಂದಿಲ್ಲ, ಅವರು ಲೇಟ್ ಆಗತ್ತೆ ಅಂತ ಹೇಳಿದ್ದಾರೆ. ಸರಿ ರಘುವೀರಣ್ಣ, ಒಂದು ಕೆಲಸ ಮಾಡೋಣ. ಇಲ್ಲೇ ಎಲ್ಲ ಕೂರೋಣ ನಾವು. ನಾ ಎಲ್ಲರಿಗೂ ತಿನ್ನಕ್ಕೆ ಏನಾರು ತಗೋಬತ್ತೀನಿ ಹೋಗಿ. ನೀವು ಇಲ್ಲೇ ಇರಿ, ನೋಡೋಣ. ಏನಿಲ್ಲ ಅಂದರೂ ಒಂದು ಸಾಯಂಕಾಲದೊಳಗೆ ಏನಾದ್ರು ಬಂದೇ ಬರ್ಬೇಕಲ್ಲ. ಅಷ್ಟೊತ್ತಿನ ಮೇಲೆ ಯಾರು ಅಂತಕ್ಕೆ ಬರ್ತಾರೆ ನೋಡೋಣ. ಬರ್ದೆ ಮತ್ತೆ ನಾವೇನು ಇಲ್ಲಿಂದ ಹೋಗೋದು ಬೇಡ. ಬೇಕಾದ್ರೆ 3 ದಿನ ಆಗಲಿ. ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಳ್ಳಿ. ನಾ ತಿನ್ನಕ್ಕೆ ಅಂತಾರೆ ತಗೋಬತ್ತೀನಿ. ರಘುವೀರಣ್ಣ ಈಚೆಗೆ ಕೂತ್ಕೊಳ್ಳಿ, ನೀವು ಈಚೆಗೆ ಕೂತ್ಕೊಳ್ಳಿ, ಬನ್ನಿ. ಅದೇಯ ಅಷ್ಟೇ ಮಾಡೋದು, ಮತ್ತೆಂತ ಇಲ್ಲ.
ನೀ ತಲೆ ಕೆಡಿಸ್ಕೊಬೇಡ ರಘುವೀರ. ಇದು ಎಂತ ತಗೋಬತ್ತೀಯ? ತಿಂಡಿ ಎಂಥದಾರು ತಗೋಬಾ. ಒಂದು ಪ್ಲೇಟ್ ಕೇಸರಿ ಬಾತು ತಗೋಬಾರ. ಈ ಸಣ್ಣ ಹೋಟ್ಲಲ್ಲಿ ಕೇಸರಿ ಬಾತ್ ಭಾಳ ಘನ ಮಾಡ್ತಾರೆ, ಅಲ್ಲಿಂದನೇ ತಗೋಬಾ ಹೇಳ್ತೀನಿ. ಅಲ್ಲ, ಇವತ್ತು ಹೋಗಿ ನೀವು, ನಾಳೆ ಬನ್ನಿ. ನಾನು ಹೇಳ್ತೀನಿ, ನೀವೆಲ್ಲ ಬಂದಿದ್ರಿ ಅಂತ ಹೇಳ್ತೀನಿ ನಾನು. ಅಲ್ಲ, ನೀನು ಒಳ್ಳೆ ಲಾಯ್ಕ್ ಹೇಳ್ತೀಯಲ್ಲ ಮರತೆ. ಇವತ್ತು ಹೋಗಿ ನಾಳೆ ಬಲ್ಲಿ ಅನ್ನಕ್ಕೆ ನಾವು ನಿಮ್ಮಂಗೆ ತಿಂಗಳು ಸಂಬಳ ತಗೊಂಡಾರಲ್ಲಪ್ಪ, ದಿನಗೂಲಿಗೆ ಕೆಲಸ ಮಾಡೋರು ನಾವು. ಏನೋ ಹಿಂಗೆ ನಮ್ಮ ಮೈಗೆ ತೊಂದರೆ ಆಗ್ಯದಲ್ಲ ಅಂತ ಹೇಳಿ ನಾವು ಬಂದು ಹಂಗೆ ದಿನ ದಿನ ಬರೋಕ್ಕಾಗ್ತದ? ಆಗಲ್ಲ, ಹಂಗಾಗಲ್ಲ. ಅಂತ ಆಗದೆ ಆಗಿದೆ. ಇನ್ನು ಹೆಂಗಿದ್ರು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಒಂದು ದಿವಸ ಪೂರ್ತಿ ಇಲ್ಲೇ ಇದ್ದೇ ಬಿಡ್ತೀವಿ. ನಾಳೆ ಎಲ್ಲ ಬರೋಕ್ಕಾಗಲ್ಲಪ್ಪ. ಅದೇಯ್ಯ, ಎಂದಿನ ಪೇಟೆ ತಿರ್ಗಕ್ಕೆ ಬರೋಕ್ಕಾಗ್ತದ? ನಾವು ಮನೆ ಬದಿ ಕೆಲಸ ಇರಲ್ಲ ಅಂದ್ರೆ ರೈತರ ಮಕ್ಕಳಿಗೆ ನಾಳೆ ಎಲ್ಲ ಬರೋಕ್ಕಾಗಲ್ಲ. ಎಲ್ಲಿ ಬರೋಕೇಳಿ ಯಾರಿಗೆ ಮಕ್ಕ ಕೊಟ್ಟು ಮಾತಾಡೋಕೆ ಹೇಳೋ? ಏನು ಕಳ್ಳನ ಹಂಗೆ ಅಡ್ಕಿ ಕೂತ್ಕೊಳಕ್ಕೆ ಅಂತ ಆಗ್ಯದಂತೆ. ಅಯ್ಯೋ, ಹಾಗೆ ಹೇಳ್ತೀರಾ? ತಾಳಿ ತಾಳಿ ಪಾಪಣ್ಣಣ್ಣ, ತಿಂಡಿ ಏನು ತರೋದು ಬೇಡ ಈಗ. ಒಂದು ನಿಮಿಷ, ನಾನು ಒಳಗೆ ಹೋಗಿ ಫೋನ್ ಮಾಡಿ ಕೇಳ್ತೀನಿ ಏನು ಹೇಳ್ತಾರೆ ಅಂತ. ಆಮೇಲೆ ಡಿಸೈಡ್ ಮಾಡ್ಬೋದು, ಆಯಿತಾ? ಪ್ಲೀಸ್, ನಾನು ಒಳಗೆ ಹೋದಾಗ ಯಾರು ಬರಬೇಡಿ, ನನಗೆ ಪ್ರಾಬ್ಲಮ್ ಆಗತ್ತೆ. ಒಳಗೆ ಕೂತ್ಕೊಂಡಾನೆ ಮಾತೆಂತ ಫೋನ್ ಮಾಡಿ ಕೇಳದೆ? ಇನ್ನೊಂದು ಊರು ಮನೆ ಮಗ ಹಾಕಿಂಡು ಎಂತಕ್ಕೆ ಹೆಂಗೆ ಮಾಡ್ತಿದ್ದೀಯೆ? ರಘುವೀರ್ ನೋಡಿ, ನೀನು ಹೇಳ್ತೀನಿ. ಬೇಡ ಬೇಡ ಮಾದಪ್ಪಣ್ಣ, ಸ್ವಲ್ಪ ಹೊತ್ತು ಏನು ಮಾಡೋಣ, ಅದು ಹೋಗಿ ಕೇಳ್ಕಿ ಬರ್ತೀನಿ ಅಂತ ಅದೆಯಲ್ಲ, ನೋಡೋಣ. ಇಷ್ಟೊತ್ತೇ ಕಾದಿವಂತೆ, ಇನ್ನೊಂದು 10 ನಿಮಿಷ ಕಾಯಕ್ಕೇನ. ಸರ್, ಕೇಳಿಸ್ಕೊಂಡ್ರಲ್ಲ ಅವರೆಲ್ಲ ಏನು ಮಾತಾಡ್ತಿದ್ದಾರೆ ಅಂತ. ನಾ ಏನು ಹೇಳಿದ್ರು ಅವ್ರು ನಂಬ್ತಾನೇ ಇಲ್ಲ. ತುಂಬ ಕಾನ್ಫಿಡೆಂಟಾಗಿ ಹೇಳ್ತಿದ್ದಾರೆ ಅವ್ರು ಒಳಗೆ ಇದ್ದಾರೆ ಅಂತ. ಬಹುಶಃ ಯಾರೋ ನೋಡಿದಾರೇನೋ ನೀವು ಒಳಗೆ ಬಂದಿದ್ದನ್ನು. ಸುಳ್ಳು ಹೇಳೋಕ್ಕಾಗಲ್ಲ ಸರ್. ಇನ್ನು ನೋಡಿದ್ರೆ ಅವರು ನಾವೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀವಿ ಅಂತ ಊಟ ತಿಂಡಿಗೆಲ್ಲ ವ್ಯವಸ್ಥೆ ಮಾಡ್ಕೋತಿದ್ದಾರೆ ಅವರು. ರೋಡಲ್ಲಿ ಓಡಾಡೋರೆಲ್ಲ ಈ ಕಡೆನೇ ನೋಡ್ತಾ ಹೋಗ್ತಿದ್ದಾರೆ. ತುಂಬ ಪ್ರಚಾರಕ್ಕೆ ಬರುತ್ತೆ ಸರ್ ಇದು. ಆದಷ್ಟು ಬೇಗ ಏನಾದರೂ ಒಂದು ತೀರ್ಮಾನ ಮಾಡೋದು ಒಳ್ಳೆಯದು. ಏನಾದರೂ ಮಾಡಿ ಸರ್ ಪ್ಲೀಸ್. ಮೀಡಿಯಾದವ್ರು ಏನಾದರೂ ಬಂದ್ರಂತೂ ಕೇಳೋದೇ ಬೇಡ, ನಿಮಗೆ ಗೊತ್ತಲ್ಲ ಸರ್. ಹಾಗೆಲ್ಲ ಏನೂ ಆಗಲ್ಲ ಬಿಡಮ್ಮ. ನೀನು ಹೆದರೋದಲ್ಲದೆ ನನ್ನನ್ನು ಹೆದರಿಸ್ತೀಯ. ನೀವೊಂದು ಕೆಲಸ ಮಾಡು, ಇನ್ನೊಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ನೋಡೋಣ. ನಿಮ್ಮ ಊರು ಮನೆಯವರು ಅಂತೀಯಲ್ಲ, ಕೇಳಲ್ವಾ ನಿನ್ನ ಮಾತು? ಸ್ವಲ್ಪ ಪ್ರಯತ್ನ ಪಡು. ಇಲ್ಲ ಸರ್, ನಾನು ಎಲ್ಲ ರೀತಿಲಿ ಹೇಳಿ ನೋಡಿದೆ, ಅವ್ರು ಇನ್ನು ನನ್ನ ಮಾತು ಕೇಳಲ್ಲ. ಹಾಂ, ಇದು ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿ ಆಯ್ತಲ್ಲ ಈಗ. ಒಂದು ಕೆಲಸ ಮಾಡು, ಈಗ ಹೋಗಿ ಸರ್ ಒಳಗಡೆನೇ ಇದ್ದರೂ ನಾನು ನೋಡಿರಲಿಲ್ಲ ಸಾರಿ ಅಂತ ಹೇಳಿ ಯಾರಾದರೂ ಇಬ್ಬರು ಮಾತ್ರ ಒಳಗೆ ಹೋಗಿ ಅಂತ ಹೇಳು. ನಾ ಮೊದಲೇ ಇಲ್ಲಿ ಇದ್ದೆ ಅಂತ ಅವ್ರಿಗೆ ಡೌಟ್ ಬರಬಾರ್ದು, ಆ ಥರ ಹೇಳಬೇಕಪ್ಪ. ಸರಿ ಸರ್, ನೋಡ್ತೀನಿ, ಟ್ರೈ ಮಾಡ್ತೀನಿ. ಇವರಿಗೇನು ಸಲೀಸಾಗಿ ಹೇಳಿಬಿಡ್ತಾರೆ ಇಲ್ಲಿ ಕುತ್ಕೊಂಡು. ಈಗಷ್ಟೇ ಹೇಳಿನಿ ಅವ್ರ ಒಳಗಿಲ್ಲ ಅಂತ, ಈಗ ಹೊಕ್ಕೊಂಡು ಅವ್ರೊಳಗೆ ಇದ್ದರೂ ನಂಗೆ ಗೊತ್ತಿಲ್ಲ ಅಂತ ಹೇಳ್ಬೇಕಂತೆ. ಏನಷ್ಟು ದಡ್ರು ಅಂದ್ಕೊಂಡ್ಬಿಟ್ಟಾರೆ. ಏನಾದರೂ ಮಾಡ್ಕೊಳ್ಳಿ, ನನಗೆ ನಾ ಹೇಳೋದು ಹೇಳ್ಕೊಂಡು ಸುಮ್ಮನೆ ಕೂತ್ಕೊತೀನಿ. ಅಲ್ಲ ರಘುವೀರ, ನೀ ಎಂತಕ್ಕೆ ಹಿಂಗೆ ಮಾಡ್ತೀಯ? ಹೋಗೋಣ, ಒಳಗೆ ಹೋಗಿ ಕೇಳೋಣ. ನಾವೇನು ಹುಲಿ ಕಟ್ಟೆನ? ಪಾಪಣ್ಣಣ್ಣ, ಅದು ಎಂತ ಆಯ್ತು ಗೊತ್ತಾ? ಸರು ಒಳಗಡೆನೇ ಇದ್ದರು, ನಾನು ನೋಡೇ ಇರಲ್ಲ. ಅವ್ರು ಹೇಳಿದ್ರು ಯಾರಾದರೂ ಇಬ್ಬರು ಬರಬೇಕಂತೆ. ಇಬ್ಬರೇ ಹೋಗಿ ಆಯ್ತಾ? ಯಾರಾದರೂ ಇಬ್ಬರೇ ಹೋಗಿ. ಓ ಹೌದನಾ? ಆಗಲಿ ಬಿಡು. ಒಳಗಿಂದಾನೇ ಫೋನ್ ಮಾಡಿ ನಾ ಬರೋದು ಲೇಟ್ ಆಗ್ತದೆ ಅಂತ ಹೇಳಿದ್ರೆ ಏನಲ್ಲ. ಹೋಗಲಿ ಬಿಡು, ನಿಂಗೆ ಯಾಕೆ ಹೇಳಬೇಕು ಪಾಪ ಸುಮ್ಮನೆ. ಇನ್ಮೇಲೆ ಸುಳ್ಳು ಹೇಳೋದಾದ್ರು ಸ್ವಲ್ಪ ನಂಬುವಂಥ ಸುಳ್ಳು ಹೇಳ್ಬೇಕಂತೆ ಅಂತ ಹೇಳು. ಅದನ್ನು ಒಂದು ಕಲ್ತ್ಕೊಳಕ್ಕೆ ಹೇಳು. ರಘುವೀರಣ್ಣ, ನಾನು ನೀವು ಹೋಗೋಣ? ಹಾಂ ಹಾಂ, ಹಾಗೆ ಮಾಡೋಣ. ಮಾದಪ್ಪಣ್ಣ, ಸ್ವಲ್ಪ ಹೊತ್ತು ಇಲ್ಲೇ ಕುತ್ಕೊಂಡಿರಿ ಆತಾ. ಮತ್ತು ಇಷ್ಟು ಜನ ಅಲ್ಲಿ ಒಳಗೆ ಹೋಗೋಕ್ಕೆ ಜಾಗೂ ಇಲ್ಲ ಅಲ್ಲಿ. ನಾನು ಪಾಪಣ್ಣ ಹೋಗಿ ಮಾತಾಡ್ಕಿ ಬರ್ತೀವಿ, ನೋಡೋಣ ಎಂತ ಹೇಳ್ತಾನೆ ಅನ್ನೋದೊಂದು ಗೊತ್ತಾಗ್ತದಲ್ಲ. ನೀವು ಹೋದ್ರೆ ಸುಸೂತ್ರ ಹೆದರ್ಸಲ್ಲ ಅವನಿಗೆ. ನಾನೇ ಬರ್ತೀನಿ, ನಾನು ಬರ್ತೀನಿ ನಡಿ. ಏನು 3 ಜನ ನಿಲ್ಲಕ್ಕೆ ಜಾಗ ಇಲ್ಲನಾ? ಅಪ್ಪ, ಇಲ್ಲಿ ನಿಂತೀರಿ, ಸ್ವಲ್ಪ ಹೊತ್ತು ನಿಂತೀರಿ, ಬರ್ತೀವಿ. ಅಲ್ಲ ಎಂತಾರಾಗಲಿ,
ಒಂಥರ ಹಳ್ಳಿ ಸಂಪ್ರದಾಯನೇ ನಿಮ್ಮದು. ನಾವು ಹಳ್ಳಿ ಕಡೆ ಎಲ್ಲ ಮನೆಗೆ ಎರಡೆರಡು ಬಾಗಿಲು ಇಟ್ಕೋತೀವಿ, ಮುಂದ್ಗಡೆಯಿಂದ ಬರೋಕ್ಕೆ ಹಿಂದ್ಗಡೆಯಿಂದ ಹೋಗೋಕ್ಕೆ. ನೀವು ಹಾಗೆ ಇಟ್ಕೊಂಡಿರಲ್ಲ ಎಂಥರಾಗಲಿ. ಪಾಪ ಆ ಮಗಿಗೆ ಗೊತ್ತೇ ಇಲ್ಲ ಹಿಂದ್ಗಡೆ ಬಾಗಿಲಿಂದ ಬಂದಿದ್ದು. ಯಜಮಾನ್ರೆ, ವ್ಯಂಗ್ಯ ಸಾಕು. ಕೂತ್ಕೊಂಡು ಮಾತಾಡೋಣ. ಬೇಡ ಬೇಡ, ಅಷ್ಟೆಲ್ಲ ಮರ್ಯಾದೆ ಬೇಡ. ಕೂತ್ಕೊಂಡು ಮಾತಾಡೋಷ್ಟು ಪುರ್ಸೊತ್ತು ಇಲ್ಲ ನಮಗೆ. ನಂಗೆ ಅರ್ಥ ಆಗತ್ತೆ. ಅನಿಲ್ ಅವ್ರು ಎಲ್ಲಿ? ಕರೀರಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ನನ್ನ ಕಡೆಯಿಂದ ತಪ್ಪಾಗಿದೆ, ನಾನು ಅವ್ರ ಹತ್ರನೇ ಸಾರಿ ಕೇಳ್ತೀನಿ. ಅನಿಲ್ ಬರಲಪ್ಪ. ಅನಿಲ್ ಎಂತಕ್ಕೆ ಬರ್ಬೇಕು? ಅನಿಲನ ಪರವಾಗಿ ನಾವು ಇಷ್ಟು ಜನ ಇದ್ದೀವಿ. ಅವ ಎಂತಕ್ಕೆ? ಅವ ಮನೇಲಿ ಆರಾಮಾಗದಾನೆ. ಹಳ್ಳಿ ಜನ ನಾವು. ಯಾರ ಮನೆಗೆ ಸಮಸ್ಯೆ ಆದರೆ ಅವ್ರು ಆರಾಮಾಗಿರ್ತಾರೆ, ಅವ್ರ ಪರವಾಗಿ ನಾವು ಹೋಗ್ತೀವಿ. ಅವ್ರನ್ನ ಮುಂದಿಟ್ಕೊಂಡು ನಾವು ಹೋಗಲ್ಲ. ನಂಗೆ ಅರ್ಥ ಆಗಿದೆ ಯಜಮಾನ್ರೆ, ತಪ್ಪಾಗಿದೆ. ನನ್ನ ಕಡೆಯಿಂದ ಬಹಳ ದೊಡ್ಡ ತಪ್ಪೇ ಆಗಿದೆ. ಸಾರಿ ಕೇಳಿದ್ರೆ ಸಾಕಾಗಲ್ಲ. ಇದು ಒಂದು ಸಾರಿ ಇದನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ, ದೊಡ್ಡ ಮನಸ್ಸು ಮಾಡಿ. ನಾ ಇನ್ನು ಯಾವತ್ತೂ ಅವ್ರ ಮನೆಗೆ ಲೋನು ಕೇಳೋಕ್ಕಾಗಲಿ, ನಿಮ್ಮ ಲೋನ್ ಇದೆ ಅಂತಾಗಲಿ ಹೇಳೋಕ್ಕೆ ಏನೂ ಹೋಗಲ್ಲ. ಇಲ್ಲಿಗೆ ಬಿಟ್ಟುಬಿಡ್ತೀನಿ. ಓ, ಏನು ಭಾಳ ದೊಡ್ಡ ಉಪಕಾರ ಮಾಡೋರ ಥರ ಮಾತಾಡ್ತಿದ್ದೀರಿ. ಇನ್ನೊಂದು ಸರಿ ಸುಳ್ಳು ಹೇಳ್ಕೊಂಡು ಅವ್ರ ಮನೆ ಬಾಗಿಲಿಗೆ ಹೋಗಲ್ಲ ಅನ್ನಿ. ಸಾಲ ಕೇಳ್ಕೊಂಡು ಹೋಗಲ್ಲ ಅಂತ ಹೇಳ್ಬೇಡಿ. ಸಾಲ ಕೊಟ್ಟಿದ್ರು ತಾನೇ ಕೇಳೋದು. ಅಲ್ಲ ನೋಡ್ರಿ, ಅದೇನದ ಒಯ್ ಹೇಳೋಗ್ಯಾರೆ, ಬೇಡ ಯಾರು ಬರ್ಬೇಡಿ ಅಂತ ಹೇಳೋಗ್ಯಾರೆ. ಅಡಿಯಂಕ ಓಕೆ ಅಂತ ಮಾತಾಡಕ್ ಗೊತ್ತಾಗ್ತದ. ನಾವು ಹೋಗ್ತೀನಿ ತಡಿ.